ಮಂಗಳೂರು ನಗರ ದಕ್ಷಿಣ ಮಂಡಲ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಕುಲಶೇಖರದ ಮೆಸ್ಕಾಂ ಉಪವಿಭಾಗ ಕಚೇರಿ ಎದುರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ವಿದ್ಯುತ್ ಸರಬರಾಜು ನಿಯಮಗಳ ನೌಕರರಿಗೆ ಪಿಂಚಣಿ ಮತ್ತು ಗ್ರಾಚ್ಯುಟಿ ನೀಡುವ ಬಗ್ಗೆ ರಾಜ್ಯ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ಖಂಡಿಸಿ ಹಾಗೂ ಗ್ರಾಹಕರಿಂದಲೇ ಹಣ ವಸೂಲಿ ಮಾಡುವ ಮೂಲಕ ಹಗಲು ದರೋಡೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂಬ ಆರೋಪವನ್ನು ಬಿಜೆಪಿ ಮುಖಂಡರು ಮುಂದಿಟ್ಟಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ ಸರ್ಕಾರದ ತೀರ್ಮಾನವನ್ನು ತೀವ್ರವಾಗಿ ಟೀಕಿಸಿದರು. ಅವರು ಇದು ಜನತೆಯ ಮೇಲೆಯೇ ಹೊರೆ ಹಾಕುವ ರಾಜಕೀಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಹೋರಾಟ ಮುಂದುವರಿಸಲಿದೆ ಎಂದು ಶಾಸಕರು ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಮೆಸ್ಕಾಂ ಹಾಗೂ ರಾಜ್ಯ ಸರ್ಕಾರ ಈ ಕುರಿತು ಪ್ರತಿಕ್ರಿಯೆ ನೀಡಬೇಕೆಂಬ ಒತ್ತಾಯವು ಕೇಳಿಬರುತ್ತದೆ. ದಿನನಿತ್ಯ ರಸ್ತೆಯಲ್ಲಿ ಕೂತ್ಕೊಳ್ಬೇಕು. ಈ ಪ್ರತಿಭಟನೆ ದಿನನಿತ್ಯದ ಹೋರಾಟದ ಪ್ರತಿಭಟನೆ ಮಾಡಬೇಕಾದಂತ ಅನಿವಾರ್ಯ ಸಂದರ್ಭವನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ, ಮಂಗಳೂರು ನಗರದ ಭಾಗದ ವಿಚಾರಗಳನ್ನು ಒಂದಾಗಿ ಹೇಳ್ತೇನೆ ಕೇಳಿ. ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ 600 ರೂಪಾಯಿ ಬಿಲ್ ಜಾಸ್ತಿ ಆದ್ರೆ, ಮಂಗಳೂರು ನಗರದಲ್ಲಿ ಒಂದು ಮನೆಗೆ ಕನಿಷ್ಠ 600 ರೂಪಾಯಿ ಜಾಸ್ತಿ ಆದ್ರೆ, ಸಣ್ಣ ಮಧ್ಯಮ ವರ್ಗದ 2 ಬೆಡ್ರೂಮ್ ಸಣ್ಣ 1000 ಸ್ಕ್ವೇರ್ ಫೀಟ್ ನ ಮನೆಗೆ ತಿಂಗಳಿಗೆ 600 ರೂಪಾಯಿ ಆದ್ರೆ ಸರಿಸುಮಾರು 80,000 ಮನೆಗಳು ಮಧ್ಯಮ ವರ್ಗದ ಮನೆಗಳಿಗೆ 600 ರೂಪಾಯಿ ಆಗಿ ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕಿ ರಾಘವರೇ ಕ್ಯಾಲ್ಕುಲೇಟರ್ ಅಲ್ಲಿ. ತದನಂತರ ಒಂದು 20,000 ಮನೆಗಳು ತಿಂಗಳಿಗೆ 4 ರಿಂದ 8,000 10,000 ಬಿಲ್ ಬರುವಂತ ಮನೆಗಳಿದ್ದಾವೆ. ಅವರಿಗೆ ಎಷ್ಟಾಗತ್ತೆ? ತದನಂತರ ಒಂದು 30,000 ಸಣ್ಣ ಕಂಪನಿಗಳು, ಬ್ಯಾಂಕ್ಗಳು, ಇಂಡಸ್ಟ್ರಿಗಳು ಈ ರೀತಿಯ ವ್ಯವಸ್ಥೆಗಳಿಗೆ ಇವತ್ತು ಬಿಲ್ ಅನ್ನ ಸಂಗ್ರಹಿಸುವಂತ ಕೆಲಸ ಕಾರ್ಯಗಳಾಗ್ತಾ ಇದೆ.